ಆದರೆ ಅವರು ಹೆಚ್ಚು ಕಂಡದಂದರೆ ಅವರು ಬರವಣಿಗೆಯ ವಿಶೇಷತೆ ಇದ್ದದ್ರಿಂದ, ಅಭಿವ್ಯಕ್ತಿ ವಿಶೇಷತೆ, ಭಾಷೆಯ ವಿಶೇಷತೆ ಎಲ್ಲ ಇದ್ದಿದ್ದರಿಂದ ನನಗನ್ನಿಸೋ ಹಾಗೆ ಈ ಥರ್ಡ್ ಸ್ಟೇಜಲ್ಲಿ ನಾವು ಇತ್ತೀಚೆಗೆ ನನಗೆ ಅನಿಸಿದ್ದನ್ನು ನಾನು ಈ ಫೀಲ್ಡಿಗೆ ಯಾಕೆ ಬಂದೆ ಅನ್ನೋದು ನನಗೆ ಇವತ್ತಿಗೆ ಹೋಗ್ಬಿಟ್ಟಿದೆ. ನಾನೇನು ಟೀಚರ್ ಅಲ್ಲ, ಎಂತ ಇಲ್ಲ. ಮತ್ತು ನಾನು ಫಸ್ಟ್ ನನ್ನ ಪುಸ್ತಕ ಬರೆದಿದ್ದೆ, ನಾನು PhD ಮಾಡ್ತಿದ್ದೆ. ನಾನು ಡೈರೆಕ್ಟ್ ಸಾಹಿತ್ಯ ವಿದ್ಯಾರ್ಥಿನೂ ಅಲ್ಲ, ಜನಪದ ವಿದ್ಯಾರ್ಥಿ. ಜನಪದ ಸಾಹಿತ್ಯವನ್ನು ಅಧ್ಯಯನ ಮಾಡೋದು, ಹಳ್ಳಿಗೆ ಹೋಗೋದು, ರೆಕಾರ್ಡ್ ಮಾಡೋದು, ಆ ಥರದ್ದು ಅಡ್ಡಾಡ್ತಿದ್ದವು. ಅಂಥವು ನಿಮ್ಮ ಮಕ್ಕಳ ಪದ ಯಾಕೆ ಬರುತ್ತೆ ನನಗೆ ಗೊತ್ತಿಲ್ಲ. ನಾನು ಇದೇ ಧಾರವಾಡದಲ್ಲಿ ಎಲ್ಲ ಚಿತ್ರ ನಾನೇ ತೆಗೆದು ಅವಾಗೆಲ್ಲ ಬ್ಲಾಕ್ ಮಾಡೋದಂತೆ, ಕಂಪ್ಯೂಟರ್ ಇರಲಿಲ್ಲ, ಮೊಳೆ ಪ್ರೆಸ್. ಆ ಥರದಲ್ಲಿ 300 ರೂಪೀಸಿಗೆ ನನಗೆ ಪ್ರಿಂಟ್ ಆಗಿದ್ದಿಲ್ಲ. ಗಾಂಧಿ ಚೌಕ್ನಲ್ಲಿ ಪ್ರೆಸ್ ಇವಾಗಿಲ್ಲ, ಅದು ಶಕ್ತಿ ಮುದ್ರಣಾಲಯ ಅಂತಿತ್ತು. ಅದು ಮಾಡಿ ನಾವು ಅದರ ಟೈಟಲ್ ಏನು ಇಟ್ಟಿದ್ದೀನಿ, ಅಜ್ಜಿ ಮನೆ ಭಾಳ ದೂರ ಅಂತ ಇಟ್ಟಿದ್ದೀನಿ. ಅದು ಅನ್ಕಾನ್ಸಿಯಸ್ ಲೆವೆಲಲ್ಲಿ ಆಗಿರ್ಬೋದು ಅಂತ ಇವಾಗ ಅನಿಸುತ್ತೆ. ಯಾಕಂದರೆ ನಮ್ಮ ಅಜ್ಜಿ ನನ್ನ ಪ್ರಭಾವ ಭಾಳ ಆಯಿತು, ನಮ್ಮ ಅಜ್ಜಿ ಮನೆಯಿಂದ ನನಗೆ. ಆಮೇಲೆ ನಾನು ಕಾಲೇಜೆಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿ ಮನೆಯಿಂದ ಬಂದಮೇಲೆ ನಮ್ಮ ಅಜ್ಜಿ ಮನೆ ಸಂಪರ್ಕ ತಗೋಗ್ಬಿಟ್ಟು ನನಗೆ. ಆಮೇಲೆ ನಮ್ಮ ಅಜ್ಜಿ ಒಂದು ದುರಂತವಾಗಿ ಸತ್ತೋಗ್ಬಿಟ್ರು. ಅದು ವರ್ಷ ನನ್ನ ತಲೆಗೆ ಭಾಳ ಇದೆ ಅಂತ ಅನಿಸುತ್ತೆ ನನಗೆ. ಅಜ್ಜಿ ಮನೆ ಭಾಳ ದೂರ ಅಂತಲೇ ಇದೆ, ಅದರಲ್ಲಿ ಕಥನ ಕೋಣ ಇದೆ ಅಂತ. ಹಾಗಾಗಿ ನನ್ನಂಥವ್ರು ಬಂದಾಗ ನಾನು ಪತ್ರಿಕೆ ಆವಾಗಲೇ ಶುರು ಮಾಡಿದ್ದು ಗುಲ್ಬರ್ಗಕ್ಕೆ ಹೋದ್ಮೇಲೆ. ಅವಾಗ ಪತ್ರಿಕೆಯಲ್ಲಿ ನಾನು ಫಸ್ಟು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದು ಇದನ್ನೇ, ಇದು ಎಷ್ಟರ ಮಟ್ಟಿಗೆ ಸೃಜನಶೀಲ ಆಗುತ್ತೆ, ಹೀಗೆ ನಾವು ಇನ್ನೊಬ್ಬರಿಗಾಗಿ ಬರೆಯೋದು ಅಂತ, ಮಕ್ಕಳಿಗಾಗಿ ಅಂತ ನಾವು ಬರೀತೀವಲ್ಲ, ಇದು ಎಷ್ಟರ ಮಟ್ಟಿಗೆ ಕ್ರಿಯೇಟಿವ್ ನಾನು ಬರೆದಿದ್ದೆ. ನಾನು ಅದರಲ್ಲಿ ಕ್ವಶ್ಚನ್ ಇಟ್ಟೇ ಬರೆದಿದ್ದೆ, ಅದಕ್ಕೆ ಯಾರಾದರೂ ಉತ್ತರ ಬರೀತಾರ ಅಂತ. ಯಾರು ಈ ಫೀಲ್ಡಲ್ಲಿ ಓದೋರೆಲ್ಲ ಬರೆಯೋರಿಲ್ಲ, ಯಾರೂ ಕೊಟ್ಟಿಲ್ಲ ಅದಕ್ಕೆ ಉತ್ತರ. ಅದು ನನಗೆ ಆವಾಗಲಿಂದ ಕೊರಿತಾ ಇತ್ತು. ಹಂಗಾಗಿ ನಾನು ಬೇರೆ ಬೇರೆ ಓದೋದಕ್ಕೆ ಶುರು ಮಾಡಿದೆ, ಇಂಗ್ಲೀಷ್ ಓದೋದು ಅದು ಇದೆಲ್ಲ. ಇಂಗ್ಲೀಷ್ನಲ್ಲೆಲ್ಲ ಓದೋದಕ್ಕೆ ಶುರು ಮಾಡಿದ ಮೇಲೆ ಭಾರತೀಯ ಲಿಟ್ರೇಚರ್ನಲ್ಲೆಲ್ಲೂ ಈ ಥರದ ಕ್ವಶ್ಚನ್ನು ಯಾರೂ ಕೇಳ್ಕೊಂಡಿಲ್ಲ. ಈವನ್ ಇಂಡಿಯನ್ ಇಂಗ್ಲೀಷ್ ರೈಟರ್ಸ್ ಯಾರೂ ಕೇಳ್ಕೊಂಡಿಲ್ಲ. ಚಿಲ್ಡ್ರನ್ಸ್ ಬುಕ್ ಟ್ರಸ್ಟು ಶಂಕರ್ ಪಿಳ್ಳೆ ಅವರು ಮಾಡಿದಾಗಲೂ ಈ ಪ್ರಶ್ನೆ ಇದ್ದಿಲ್ಲ. ಅಲ್ಲೆಲ್ಲೂ ಡಿಸ್ಕಷನ್ಸ್ ಬರಲ್ಲ. ನ್ಯಾಷನಲ್ ಬುಕ್ ಟ್ರಸ್ಟ್ ಬಿಡಿ, ಅದು ಒಂದು ಪ್ರಕಾಶನ ಸಂಸ್ಥೆ ಅಷ್ಟೇ ಆಗಿಬಿಟ್ಟಿದೆ. ಮತ್ತು ನಮ್ಮ ಅಕಾಡೆಮಿಯವರೆಲ್ಲ ಈ ದೊಡ್ಡವ್ರ ಸಾಹಿತ್ಯದ್ವೇ ಎಲ್ಲ ಜಾಗಗಳು. ನಮ್ಮ ಅಕಾಡೆಮಿ, ಸಾಹಿತ್ಯ ಪರಿಷತ್ತು, ಹಾಗೆ ಕರಿತೀವಿ ನಾವು, ವಯಸ್ಕರ ಸಾಹಿತ್ಯದ ಜಾಗ ಅವೆಲ್ಲ. ಹಾಗಾಗಿ ಅವರು ಹೆಚ್ಚು ಈ ಕಡೆ ತಲೆ ಓಡಿಸಿಲ್ಲ. ಅವರೆಲ್ಲರ ಮಕ್ಕಳ ಸಾಹಿತ್ಯ ಅಂತ ಈ ಶಬ್ದವೂ ಒಂದಿಷ್ಟು ಮಿಸ್ಲೀಡ್ ಮಾಡಿಬಿಡುತ್ತೆ. ಮಕ್ಕಳಿಗಾಗಿ ಒಂದಿಷ್ಟು ಸಾಹಿತ್ಯ ಕ್ರಿಯೇಟ್ ಮಾಡಿದ್ರೆ ಮಕ್ಕಳ ಸಾಹಿತ್ಯ ಅಂತ ಅನ್ನೋದು. ಬಟ್ ಇಂಗ್ಲೀಷ್ನಲ್ಲಿ ಮಾತ್ರ ಇದು ಸ್ವಲ್ಪ ಎಲ್ಲರ ತಲೆ ಕೆಡಿಸಿದೆ, ಅಟ್ಲೀಸ್ಟ್ ಆಫ್ಟರ್ 1950. ಯಾಕೆಂದರೆ ಸಾಹಿತ್ಯದ ವಾತಾವರಣದಲ್ಲಿ ಅಧ್ಯಯನ ಮಾಡೋರು, ಯೂನಿವರ್ಸಿಟಿಯಲ್ಲಿ ವಿಮರ್ಶೆ ಮಾಡೋರು ಎಲ್ಲ ಸ್ವಲ್ಪ ಈ ಥರದ ಲಿಟ್ರೇಚರ್ನ ಹೇಗೆ ಗುರುತಿಸಬೇಕು ಅನ್ನೋದು ಶುರುವಾಯಿತು ಅವರಿಗೆಲ್ಲ. ಆವಾಗೆಲ್ಲ ಇವನ್ನೆಲ್ಲ ಪತ್ರಿಕೆಯಲ್ಲಿ ವಿಮರ್ಶೆಗಳು ಹೆಚ್ಚು ಬರದೇ ಇದ್ದಾಗ ಅವಾಗೆಲ್ಲ ಈ ಥರದ ಬರವಣಿಗೆ ಬರೆದವರು AM Milne ಅಂಥವರೆಲ್ಲ ಅವ್ರಿಗೆ ಶುರುವಾಯಿತು. ಇದು ನಮ್ಮದೆಲ್ಲ ಎಜುಕೇಷನಲ್ ಲಿಟ್ರೇಚರ್ ಅಲ್ವಲ್ಲ, ಇದು ಬೇರೆ ಇದೆ, ನಮ್ಮನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ವಯಸ್ಕರ ಸಾಹಿತಿಗಳು, ಈ ಥರದ ಪುಸ್ತಕದ ಬಗ್ಗೆ ಏನು ವಿಮರ್ಶೆನೂ ಬರೆಯೋದಿಲ್ಲ, ಇದೆಲ್ಲ ಶುರುವಾಯಿತು. ಅವಾಗ ಅವರೆಲ್ಲ ನಾನು ಬರೆಯೋದಲ್ಲ ನನಗಾಗಿ ಅಂತ ಹೇಳ್ತಿದ್ರು. ಐ ಆಮ್ ರೈಟಿಂಗ್ ಫಾರ್ ಮೈ ಸೆಲ್ಫ್, ನಾಟ್ ಫಾರ್ ಎನಿಬಡಿ ಎಲ್ಸ್. ಅಂದರೆ ಮಕ್ಕಳಿಗಾಗಿ ಅಂತ ನಾನು ಯಾವತ್ತೂ ಬರೀಲಿಲ್ಲ, ನನಗದು ಬೇಕಾಗಿತ್ತು, ನಾನು ಒಳಗಡೆ ಅದು ಇದ್ದದ್ದು. ಹಾಗಾಗಿ ನಾನು ಬರೆದೀನಿ, ಅದನ್ನು ಮಕ್ಕಳು ಓದ್ತಿದ್ದಾರೆ. ಹಾಗಾಗಿ ಅದು ಚಿಲ್ಡ್ರನ್ಸ್ ಲಿಟ್ರೇಚರ್ ಅಂತ ನೀವು ಕರೀತಾ ಇದ್ದೀರಾ. ಈ ಥರದ್ದು ಸುಮಾರು ಜನ ಲೇಖಕರು ಹೇಳ್ತಾ ಬಂದರು. ಇದ್ರ ಬಗೆಗೆ C.S. ಲೂಯಿಸ್ ತುಂಬ ದೊಡ್ಡದೊಂದು, ಅವನು ತುಂಬ ಬೇಜಾರು ಮಾಡಿಕೊಂಡು, C.S. ಲೂಯಿಸ್ ಒಂದು, ಆಮೇಲೆ ಫಿಲಿಪ್ ಪುಲ್ಮನ್ ಒಂದು, ಇಬ್ಬರು ದೊಡ್ಡ ಎಸ್ಸೇಸ್ ಇದೆ. ಆ 2 ಎಸ್ಸೇನೂ ಒಂದು ತುಂಬ ಲಿಟ್ರರಿ ಒಂದು ಸಭೆಯಲ್ಲಿ ಮುದ್ದಾಮಾಗಿ ಇಬ್ಬರು ಭಾಷಣ ಮಾಡಿದ್ರು. ಅವು 2 ಎಸ್ಸೇನೂ ನಾನು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ. ಅವರಿಬ್ಬರೂ ತುಂಬ ಖಾರವಾಗಿ ಈ ವಯಸ್ಕರ ಸಾಹಿತ್ಯ ಲೋಕದ ವಿಮರ್ಶಕರನ್ನು ಎದುರಿಟ್ಕೊಂಡೇ ಆರ್ಟಿಕಲ್ ಬರೆದಿದ್ದಾರೆ. ನಾವು ಬರೆಯೋದನ್ನು ಇವರು ಮಕ್ಕಳ ಸಾಹಿತ್ಯ ಅಂತ ಕನ್ಸಿಡರ್ ಮಾಡಿ ಬಹಳ ಕೀಳು ಮಟ್ಟದಿಂದ ನೋಡ್ತಿದ್ದಾರೆ. ಆದರೆ ನಮ್ಮದು ಎಷ್ಟು ಗಂಭೀರವಾದ ಸಾಹಿತ್ಯ ಇದೆ, ನಾವು ಎಷ್ಟು ಗಂಭೀರವಾಗಿ ಇದ್ರಲ್ಲಿ ತೊಡ್ಕೊಂಡಿದ್ದೀವಿ. ನಾವು ಬೇರೆಯವ್ರಿಗೆ ಏನು ಬರೀತಾ ಇಲ್ಲ, ಇದು ನಮ್ಮ ಒಳಗಡೆ ಧ್ವನಿನೇ ನಾವು ಬರೀತಾ ಇರೋದು ಅಂತ ತುಂಬ ಖಾರವಾಗಿ ಬರೆದಿದ್ದಾರೆ. ಆ 2 ಎಸ್ಸೇಸ್ ನಮ್ಮವರೆಲ್ಲ ಓದಬೇಕು. ನಾನು ಕನ್ನಡದಲ್ಲೇ ಬರೆದಿದ್ದೆ, ಅದು ಭಾಳ ಜನ ಯಾರು ಓದಲ್ಲ. ಸೊ ಇದು ಭಾಳಷ್ಟು ಜನಕ್ಕೆ ಇದಾಯಿತು. ಹಾಗಾಗಿ ಈ ಅಧ್ಯಯನ ಮಾಡೋದು ಏನಿದೆಯಲ್ಲ, ಇಂಗ್ಲೀಷ್ನಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಚಿಲ್ಡ್ರನ್ಸ್ ಲಿಟ್ರೇಚರ್ ಅಧ್ಯಯನ ಮಾಡ್ತಾ ಇದ್ದಾರೆ. ಕೆಲವು ವಿಭಾಗಗಳೇ ಇವೆ. ನನ್ನದೇ ಸ್ಯಾನ್ ಡಿಯೇಗೋ ಯೂನಿವರ್ಸಿಟಿಯಲ್ಲಿ ನನ್ನ ಮ್ಯಾಗ್ಝಿನ್ ಜರ್ನಲ್ ಹೋಗ್ತಿತ್ತು ರೆಗ್ಯುಲರ್. ಅಲ್ಲಿನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಒಬ್ಬರು ಇಡೀ ರೆಗ್ಯುಲರ್ ನಾನು ರೆಸ್ಪಾಂಡ್ ಮಾಡ್ತೀನಿ. ಅಲ್ಲಿ ಹೆಚ್ಚು ಡಿಸ್ಕಷನ್ಸ್ ಆಗಿದೆ. ಸುಮಾರು ಜನ ಇದ್ರ ಬಗ್ಗೆ ಪೇಪರ್ಸ್ ಬರೆದಿದ್ದಾರೆ, ರಿಸರ್ಚ್ ಆರ್ಟಿಕಲ್ಸ್ ಬರೆದಿದ್ದಾರೆ, ಆಗಿದೆ ಅದೆಲ್ಲ. ಸೊ ಅವರೆಲ್ಲ ಏನಂತಂದರೆ ಇದೊಂಥರ ಏನು
ಪೀಟರ್ ಹಾಲಿಂಡೇಲ್ ಅಂತ ಒಂದು ಸಪ್ರೇಟ್ ಒಂದು ಪುಸ್ತಕ ಬರೆದಿದ್ದಾನೆ, ಸೈನ್ಸ್ ಆಫ್ ಚೈಲ್ಡ್ಹುಡ್ ಅಂತ ಏನೋ ಬರೆದಿದ್ದಾನೆ, ನನ್ನ ಟೈಟಲ್ ಸರಿ ಬರ್ತಿಲ್ಲ. ಸೈನ್ಸ್ ಆಫ್ ಚೈಲ್ಡ್ನೆಸ್ ಇನ್ ಚಿಲ್ಡ್ರನ್ಸ್ ಲಿಟ್ರೇಚರ್ ಅಂತ. ಅವನು ಚೈಲ್ಡ್ನೆಸ್ ಅನ್ನೋ ವರ್ಡ್ ಕಾಯಿನ್ ಮಾಡಿದ್ದಾನೆ ಇದಕ್ಕೆ. ಅಂದರೆ ಚೈಲ್ಡಿಶ್ ಅಂತ ಕರಿತೀವಲ್ಲ, ಚೈಲ್ಡಿಶ್ ಅಂದರೆ ಏನು ಮಕ್ಕಳ ಥರ ಬಾಲಿಶ್ ಅಂತ ಕರಿತೀವಲ್ಲ ಕನ್ನಡದಲ್ಲಿ, ಅದು ಇಂಗ್ಲೀಷ್ನಲ್ಲಿ ಚೈಲ್ಡಿಶ್ ಅನ್ನೋ ಶಬ್ದ ಇದೆ. ಸೊ ಇದು ಈ ಥರದ್ದು ಲಿಟ್ರೇಚರ್ ಬಾಲಿಶ್ ಆಗಿರುತ್ತೆ ಅಂತ. ಅದಕ್ಕೆ ಬಾಲಿಶ್ ಎಲ್ಲ ಹೌದು, ಅದಕ್ಕೆ ಇದು ಕೂಡ ಗಂಭೀರವಾದ ಸಾಹಿತ್ಯ ಅನ್ನೋದಕ್ಕೆ ಚೈಲ್ಡ್ನೆಸ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾನೆ. ಚೈಲ್ಡಿಶ್ ಬೇಡ, ಚೈಲ್ಡ್ನೆಸ್ ಅಂತ. ಅದ್ರ ಬಗ್ಗೆನೇ ಒಂದು ಈ ಪುಸ್ತಕ ಬರ್ದೇನೆ. ಅವನು ತುಂಬ ಗಂಭೀರ, ಅವನು ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್, ಅವನ ಇಂಗ್ಲೀಷ್ ಪ್ರೊಫೆಸರ್. ತುಂಬ ಗಂಭೀರ ಪುಸ್ತಕ ಇದೆ, ಅದು ನನ್ನ ಹತ್ರ ಇದೆ, ಅದನ್ನು ಆರ್ಟಿಕಲ್ಲು ಬರ್ತೀನಿ. ಸೊ ಅವನು ಭಾಳ ಡಿಸ್ಕಷನ್ ಮಾಡಿದ್ದಾನೆ. ಇವರೆಲ್ಲರ ಡಿಸ್ಕಷನ್ನು ಎಲ್ಲ ನನಗೆ ಸಾಧ್ಯವಿದ್ದ ಮಟ್ಟಿಗೆ, ಯಾಕೆಂದರೆ ಇಂಗ್ಲೀಷ್ ಪುಸ್ತಕಗಳು ತುಂಬ ಕಾಸ್ಟ್ಲಿ, ಎಲ್ಲರೂ ಓದಲಿಕ್ಕೆ ಸಿಗೋದಿಲ್ಲ. ಆಮೇಲೆ ನಿಮಗೆ ಇಂಗ್ಲೀಷ್ನಲ್ಲಿ ಪತ್ರಿಕೆಗಳು ಕೆಲವು ಬರ್ತಾಯಿವೆ, ತುಂಬ ಗಂಭೀರವಾದ ಪತ್ರಿಕೆ ಬರುತ್ತೆ, ಅವೆಲ್ಲ ನಮಗೆ ಓದಲಿಕ್ಕೆ ಸಿಗೋದಿಲ್ಲ. ಅವಕ್ಕೆ ನೀವು ಚಂದಾದಾರಾಗಿ ತರಿಸೋದು ಭಾಳ ಕಷ್ಟ, ಭಾಳ ಕಾಸ್ಟ್ಲಿ ಮ್ಯಾಗಝಿನ್ಸು. ಅದರಲ್ಲಿ ಕೆಲವು ಆರ್ಟಿಕಲ್ಸ್ ಯಾವಾಗಾದರೂ ಅವರು ಸುಮಾರು ದಿವಸ ಪಬ್ಲಿಷ್ ಆದಮೇಲೆ ಫ್ರೀ ಆಗಿಬಿಡ್ತಾರೆ ನೆಟ್ಟಲ್ಲಿ. ಅಂಥವು ನಿಮ್ಗೆ ಅಕಸ್ಮಾತ್ ಓದಲಿಕ್ಕೆ ಸಿಗ್ತಾ ಹೊರತು ಎಲ್ಲ ಓದಲಿಕ್ಕೆ ಸಿಗೋದಿಲ್ಲ. ಸೊ ನನಗೆ ಸಾಧ್ಯವಾದ ಎಷ್ಟೆಷ್ಟು ಆರ್ಟಿಕಲ್ಸು ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ದೆ. ಈ ಮನೋಧರ್ಮ ಎಂಥದ್ದಿದೆ, ಅನೇಕ ಹಿರಿಯ ಲೇಖಕರಲ್ಲಿ, ಪ್ರತಿಭಾವಂತ ಲೇಖಕರಲ್ಲಿ ಅದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದ ನನಗೆ ಅನ್ಸೋದಕ್ಕೆ ಶುರುವಾಯಿತು, ಹೌದು ಇದು ಬಾಲ್ಯ ತುಂಬ ಕಾಡಿರುವಂಥ ಜನಗಳು ಈ ಥರದ ಸಾಹಿತ್ಯವನ್ನು ಬರೀತಾ ಬಂದಿದ್ದಾರೆ, ಅದನ್ನು ಹ್ಯಾಕೆ ಕರಿಬೇಕು ಅಂತ ಗೊತ್ತಾಗಿಲ್ಲ. ಹಂಗಾಗಿ ಅದು ಚಿಲ್ಡ್ರನ್ಸ್ ಲಿಟ್ರೇಚರ್ ಅನ್ನೋ ಕಾಮನ್ ವರ್ಡನ್ನು ಇದಕ್ಕೂ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಕನ್ನಡದಲ್ಲೂ ಅದೇ ಆಗಿರೋದು. ಸೊ ಹಾಗಾಗಿ ಇದನ್ನು ನಾವು ಮಕ್ಕಳ ಸಾಹಿತ್ಯ ಅಂದ ತಕ್ಷಣ ಇಟ್ ಶುಡ್ ನಾಟ್ ಬಿ ಎಜುಕೇಷನಲ್ ಲಿಟ್ರೇಚರ್, ಅಂದರೆ ಅಪ್ಲೈಡ್ ಫಾರ್ಮ್ ಆಫ್ ಆರ್ಟ್ ಆಗಬಾರ್ದು ಅಂತ. ಅಪ್ಲೈಡ್ ಫಾರ್ಮ್ ಆಫ್ ಆರ್ಟ್ ಅಂದರೆ ನೀವೊಂದು ಆರ್ಟನ್ನು ಬೇರೆ ಯಾವುದೋ ಉದ್ದೇಶಕ್ಕಾಗಿ ಬಳಸ್ಬಾರ್ದು. ಈ ಅಡ್ವರ್ಟೈಸ್ಮೆಂಟ್ ಇದ್ದ ಹಾಗೆ, ಅಡ್ವರ್ಟೈಸ್ಮೆಂಟ್ ತುಂಬ ಕ್ರಿಯೇಟಿವ್ ಆಗಿ ಚಂದ ನಮ್ಗೆ ಅನಿಸುತ್ತೆ, ಆದರೆ ಅದ್ರ ಉದ್ದೇಶ ಬೇರೆ ಇರುತ್ತೆ, ಅದೊಂದು ಪ್ರಾಡಕ್ಟನ್ನು ಜನರಿಗೆ ಮುಗಿಸೋ ಉದ್ದೇಶ. ಇದು ಎಜುಕೇಷನಲ್ ಲಿಟ್ರೇಚರ್ ಅಂದರೆ ಹಾಗೆ ಆಗುತ್ತೆ, ಮಕ್ಕಳಿಗೆ ಕಲಿಸೋ ಉದ್ದೇಶ, ಅವ್ರು ದೊಡ್ಡವ್ರು ಮಾಡೋ ಉದ್ದೇಶ. ಅಪ್ಪ ಮಾಡೋ ಕೆಲಸ, ಅಮ್ಮ ಮಾಡೋ ಕೆಲಸ, ಒಬ್ಬ ಟೀಚರ್ ಮಾಡೋ ಕೆಲಸ, ಒಬ್ಬ ಡಾಕ್ಟ್ರು ಮಾಡೋ ಕೆಲಸ, ಈ ಥರದ ಕೆಲಸ ಲಿಟ್ರೇಚರ್ ಮಾಡ್ತಾ ಇರುತ್ತೆ. ಬಟ್ ಒಬ್ಬ ಸೆನ್ಸಿಟಿವ್ ರೈಟ್ರ್ ಮಾಡೋ ಕೆಲಸ ತುಂಬ ಬೇರೆ ಇದೆ. ಅದನ್ನು ಮಾಡೋರು ಏನು ಮಾಡ್ತಾರೆ, ನಿಜವಾದ ಲಿಟ್ರೇಚರ್ ಕ್ರಿಯೇಟ್ ಮಾಡ್ತಾರೆ. ಅಂಥ ಲಿಟ್ರೇಚರ್ ಇದೆ ಈಗ ಆಲ್ರೆಡಿ, ಬಟ್ ಅದನ್ನು ಸರಿಯಾಗಿ ಗುರುತಿಸ್ತಿರಲಿಲ್ಲ ಪ್ರತ್ಯೇಕವಾಗಿ. ಸೊ ಅದನ್ನು ಪ್ರತ್ಯೇಕವಾಗಿ ಗುರುತಿಸಬೇಕಾಗಿದೆ ನಮಗೆ ಅಂತ ಅನ್ನೋದನ್ನು ನನಗೆ ಅನ್ಸೋದಕ್ಕೆ ಶುರುವಾಯಿತು. ಅದಕ್ಕೆ ನಾನು ಇದು ಬಾಲ್ಯ ಕೇಂದ್ರಿತವಾದ ಸಾಹಿತ್ಯ, ಅದಕ್ಕೆ ನಾನು ಪರ್ಟಿಕ್ಯುಲರ್ ವರ್ಡ್ ಇನ್ನೂ ಮಾಡಿಲ್ಲ. ಬಟ್ ಇವಾಗೆಲ್ಲ ಇವರು ಅದರಲ್ಲಿ ಪೀಟರ್ ಹಾಲಿಂಡೇಲ್ ಏನಂತ ಚೈಲ್ಡ್ನೆಸ್ ಯೂಸ್ ಮಾಡ್ತಾನೆ, ಅವ ಚಿಲ್ಡ್ರನ್ ಸ್ಪೆಸಿಫಿಕ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತಾನೆ. ಅದು ನನಗೆ ಇಷ್ಟ ಆಗಲಿಲ್ಲ ಒಂದು. ಅಂದರೆ ಅವನ ತಲೆಯಲ್ಲಿ ಏನಿದೆ ಅಂದರೆ ಅವನು ಈ ವರ್ಡ್ ನೋಡಿ ಮೋಸ ವರ್ಡ್ನ ಅಂತ ಅನಿಸಿದೆ ನನಗೆ. ಅಂದರೆ ಮಕ್ಕಳ ಓದೋದೇ ಸಾಹಿತ್ಯ ಇದು, ಬಟ್ ಇಟ್ ಇಸ್ ಮೋಸ್ಟ್ ಕ್ರಿಯೇಟಿವ್ ರೈಟಿಂಗ್ ಅದನ್ನೆಲ್ಲ ಬರೀತಾನೆ, ಸೀರಿಯಸ್ನೆಸ್ ಬರೀತಾನೆ. ಬಟ್ ಅವನ ತಲೆಯಲ್ಲೂ ಇದು ಮಕ್ಕಳ ಓದಿಂದೇ ಸೀಮಿತವಾದ್ದೆ ಅಂತೆಲ್ಲ ಇದೆ ಅಂತ ನನಗೆ ಇಡೀ ಪುಸ್ತಕ ಓದಿದ ಮೇಲೆ ಅನಿಸ್ತು. ನನಗೆ ಈ ಸೀಮಿತತೆ ಬೇಡವಾಗಿತ್ತು. ಅದಕ್ಕೆ ಈ ಸೀಮಿತತೆ ಬಾರ್ಡ್ರೀಸ್ ಎಲ್ಲ ತೆಗೆದುಹಾಕಿ ಇಟ್ ಈಸ್ ಚೈಲ್ಡ್ ಸ್ಪೆಸಿಫಿಕ್ ಅಲ್ಲ, ಇದು ಚೈಲ್ಡ್ಹುಡ್ ಸ್ಪೆಸಿಫಿಕ್ ಅನ್ನೋದನ್ನು ನಾನು ಬರೆದಿದ್ದು, ನನ್ನ ಆರ್ಟಿಕಲ್ ಭಾಳ ಸ್ಪಷ್ಟವಾಗಿ ಬರೆದಿದ್ದೀನಿ. ಅಂದರೆ ಇದು ಬಾಲ್ಯ ಕೇಂದ್ರಿತವಾಗಿರುವಂಥ ಒಂದು ಲಿಟ್ರೇಚರ್. ಒಬ್ಬರಿಗೆ ಬಾಲ್ಯ ತುಂಬ ಕಾಡುತ್ತೆ ಅಂಥವ್ರು ಈ ಥರ ಲಿಟ್ರೇಚರ್ ಬರೀತಾರೆ. ಅದು ಬರೆದಷ್ಟು ಮಾತ್ರ ಅದು ಬರೀ ಮಕ್ಕಳಿಗೆ ಮುಟ್ಟೋದಲ್ಲ, ಒಬ್ಬ ನನ್ನಂಥ ವಯಸ್ಸಾದವನು ಕೂಡ ತುಂಬ ಆಸಕ್ತಿಯಿಂದ ಓದ್ತಾನೆ. ಅವನು ಮತ್ತೆ ಅಗೇನ್ ಹಿ ವಾಂಟ್ಸ್ ಟು ರಿವಿಸಿಟ್ ಇನ್ ಚೈಲ್ಡ್ಹುಡ್, ಮತ್ತೆ ಮಗು ಆಗಬೇಕು ಅಂದ್ಕೊಳ್ತಾನೆ, ಮಕ್ಕಳ ಜೊತೆಗೆ ಟೈಮ್ ಕಳೀಬೇಕು ಅಂತಂತಾನೆ. ಅದನ್ನು ಸಾಹಿತ್ಯದಲ್ಲಿ ಸಾಧ್ಯ ಮಾಡ್ಕೊಳ್ತಾನೆ. ಅದು ಇದಕ್ಕೆ ನನಗೆ ಸ್ವಲ್ಪ ಸಪೋರ್ಟಿವ್ ಆಗಿ ಅಂದರೆ ಪೆರಿ ನೋಡೆಲ್ಮನ್, ಅವನು ಇಲ್ಲಿ ಅವನು ನೋಡಿ ನೆನಪಾಗೋದಿಲ್ಲ ನನಗೆ, ಅವನು ಯೂನಿವರ್ಸಿಟಿ ಪ್ರೊಫೆಸರ್ ಎಮರಿಟಸ್ ಅಂತಾರಲ್ಲ, ಅಷ್ಟು ದೊಡ್ಡ ಪ್ರೊಫೆಸರ್. ಅಷ್ಟು ಪ್ರೊಫೆಸರ್ ಅವರು ಇಡೀ ಜೀವಮಾನದ ಅಧ್ಯಯನ ಎಲ್ಲ ಬರೀ ಮಕ್ಕಳ ಸಾಹಿತ್ಯನೇ ಮಾಡಿದ್ದಾರೆ ಅವರು. ಇದಲ್ಲ ಅವರು ಏನು ಮಾಡಿದ್ದಾರೆ ಅಂದರೆ ತುಂಬ ಹಿಡನ್ ಅಡಲ್ಟ್ ಅಂತ ಬರೀತಾರೆ. ಇದು ಚಿಲ್ಡ್ರನ್ಸ್ ಲಿಟ್ರೇಚರ್ ಅಲ್ಲ, ಇದು ಇಸ್ ಅಡಲ್ಟ್ ಲಿಟ್ರೇಚರ್ ಓದಿ. ಅಂದರೆ ಅಡಲ್ಟ್ ಮೈಂಡೇ ತನಗೆ ಬೇಕಾಗಿಯೇ ಬರೆದಿರೋಂಥ ಲಿಟ್ರೇಚರು, ಬಟ್ ಇಟ್ ಈಸ್ ಹಿಡನ್ ಅಡಲ್ಟ್. ಅಂದರೆ ಇದು ಒಳಗಡೆ ಅಡಗಿದೆ ಅಡಲ್ಟ್ ಅನ್ನೋದು. ಅದನ್ನು ನೋಡಿದ ತಕ್ಷಣ ನಮಗೆ ಅದು ಮಕ್ಕಳು ಓದುವಂಥ ಲಿಟ್ರೇಚರ್ ಇರೋದ್ರಿಂದ ಚಿಲ್ಡ್ರನ್ಸ್ ಲಿಟ್ರೇಚರ್ ಕರಿತಾ ಇದೆಯೋ ಹೊರತು
ಒಳಗಡೆಯ ಉದ್ದೇಶ ಎಲ್ಲ ಅಡಲ್ಟ್ಗೆ ತನಗೆ ಬೇಕಾಗೇ ಬರೀದು ಅಂತ. ಯಾಕೆ ಅಂದರೆ ಚೈಲ್ಡ್ಹುಡ್ಡನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಕಳ್ಕೊಂಡ್ಮೇಲೆ ನಮ್ಗೆ ಯಾವತ್ತೂ ಈ ಚೈಲ್ಡ್ಹುಡ್ ಸಿಗೋದಿಲ್ಲ ಜೀವನದಲ್ಲಿ. ಎಸ್, ಅದು ಈ ಮುಂದೆ ನಮ್ಗೆ ಇರುವಂಥ ಮಕ್ಕಳು ಇವತ್ತು ಚೈಲ್ಡ್ಹುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ. ಅವ್ರಿಗೇನೋ ನಾವು ಎಜುಕೇಷನ್ ಕಲಿಸ್ತೀವಿ, ಕಾಂಪಿಟೇಷನ್ನು ಅದು ಇದು ಎಲ್ಲ. ಸೊ ಅದ್ರ ಮಧ್ಯ ಹೇಗಾದರೂ ಮಾಡಿ ಅವರೆಲ್ಲಾದರೂ ಚೈಲ್ಡ್ಹುಡ್, ನಾನು ಕಳ್ಕೊಂಡು ಚೈಲ್ಡ್ಹುಡ್, ಆ ಮಕ್ಕಳಲ್ಲಾದರೂ ಚೈಲ್ಡ್ಹುಡ್ ಬರಬೇಕು ಅನ್ನೋದಕ್ಕಾಗಿ ಈ ಥರ ಲಿಟ್ರೇಚರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರು. ಅಡಲ್ಟ್ಸು ಅನ್ಕಾನ್ಸಿಯಸ್ಲಿ ದೇ ಆರ್ ಡೂಯಿಂಗ್ ಇಟ್ ಅಂತ ಬರೀತಾರೆ. ನಾವು ಅದು ತುಂಬ ಡಿಸ್ಕಷನ್ ಮಾಡಿದ್ವಿ ಎಲ್ಲ 200 years ಇಂಗ್ಲೀಷ್ ಲಿಟ್ರೇಚರ್ ಡಿಸ್ಕಷನ್ ಮಾಡ್ತಾನೆ ಅದರಲ್ಲಿ. ಅದೆಲ್ಲ ಮಾಡಿ ಆ ಥರದ್ದು ಬರೀತಾನೆ ನಾವು. ಸೊ ಚೈಲ್ಡ್ಹುಡ್ ಅನ್ನೋದು ಅವನಿಗೆ ತುಂಬ ಮಹತ್ವದ್ದಾಗಿದೆ ಬರೀ ನೋಡಲು ನನಗೆ. ಅವನು ಹಾಗೆಲ್ಲ ಬರೆಯುವಾಗ ನನಗೆ ಅನಿಸ್ತು ಹೌದು ಕರೆಕ್ಟ್ ಇದು ಅಂತ. ಒಂದು ನಿಟ್ಟಿನಲ್ಲಿ ಇಟ್ಸ್ ಕರೆಕ್ಟ್. ಅಂದರೆ ಚೈಲ್ಡ್ಹುಡ್ಡನ್ನು ನನಗೆ ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕಾಗಿದೆ. ನನ್ನ ಎದುರುಗಡೆ ಇರೋ ಮಕ್ಕಳಲ್ಲೂ ಆ ಚೈಲ್ಡ್ಹುಡ್ ಉಳಿಸೋಬೇಕಾಗಿದೆ. ಅಂದರೆ ಚೈಲ್ಡ್ಹುಡ್ಡಲ್ಲಿ ಅತ್ಯಂತ ಸ್ವಾತಂತ್ರ್ಯವನ್ನು ಮನುಷ್ಯ ಅನುಭವಿಸೋದೇ ಚೈಲ್ಡ್ಹುಡ್ಡಲ್ಲಿ. ಇಡೀ ನ್ಯೂಸ್ ಕೊನೆಯವರು ಸಾಯೋವರೆಗೂ ನಮ್ಮ ಈ ಸ್ವಾತಂತ್ರ್ಯ ಸಿಗೋದಿಲ್ಲ. ಅತ್ಯಂತ ಫ್ರೀ ಆಗಿ ಇರೋದು ಅಂದರೆ ಅದು ಮಗು ಮಾತ್ರ. ಸ್ವಚ್ಛಂದತೆ ಇರೋದು, ಸ್ವಾತಂತ್ರ್ಯವನ್ನು ಅನುಭವಿಸೋದು ಮನುಷ್ಯ ಇಡೀ ಬದುಕಿನಲ್ಲಿ ಬಯಸೋದೇ ಇದು. ಅತ್ಯಂತ ಆಧ್ಯಾತ್ಮಕ್ಕೆ ನೀವು ಹೋದಾಗ ಅತ್ಯಂತ ಸ್ವಾತಂತ್ರ್ಯವನ್ನು ನಾವು ಪಡಿತೀವಿ. ಯಾವ ಲಿಮಿಟ್ ಇಲ್ಲೇ ಇರೋದು. ಅದು ಒಬ್ಬ ಸಂತನಿಗೆ ಮಾತ್ರ ಸಾಧ್ಯ. ಆದರೆ ಚೈಲ್ಡ್ಹುಡ್ಡಲ್ಲಿ ಮಗುವಿಗೆ ಅದು ಸಾಧ್ಯ ಆಗ್ತದೆ. ಯಾಕೆಂದರೆ ಯಾವ ಇದು ಇರೋದಿಲ್ಲ, ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಮಗುವಿಗೆ. ಬಟ್ ಅದರ ಅರಿವು ಆ ಮಗುವಿಗೆ ಇರೋದಿಲ್ಲ. ಇದು ಆ ಅರಿವು ಇಲ್ಲದೆ ಇದ್ದರೂ ಆ ಮಗು ಅದನ್ನು ಅನುಭವಿಸಲಿ ಅಂತ ಇವರೆಲ್ಲ ಸ್ಟೋರಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಬರೀ ನೋಡೋದು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾನು ಅಂದ್ಕೊಂಡಿರೋದು ಏನಂದರೆ ಈ ಚೈಲ್ಡ್ಹುಡ್ ಯಾರನ್ನು ಎಷ್ಟು ಕಾಡುತ್ತೆ. ಅದೊಂದು ನಾನು ಇಷ್ಟು ವಯಸ್ಸಾದ್ಮೇಲೂ ನಾನು ತಿರ್ಗಾ ಚೈಲ್ಡ್ಹುಡ್ಗೆ ಹೋಗ್ಬೇಕು ಅನ್ಸುತ್ತೆ. ಐ ವಾಂಟ್ ಮೈ ಟೈಮ್ ಇನ್ ಚೈಲ್ಡ್ಹುಡ್ ಅನ್ನೋದನ್ನು ನಾನು ಅಟ್ಲೀಸ್ಟ್ ಸ್ಟೋರೀಸ್ನಲ್ಲಾದರೂ ಕಂಡುಕೊಳ್ಳೋದಕ್ಕೆ ಶುರು ಮಾಡ್ತೀನಿ ಹಾಗೆಂತ. ಸೊ ಹಾಗಾಗಿ ಇದು ಬಾಲ್ಯ ಕೇಂದ್ರಿತವಾದ ಸಾಹಿತ್ಯ ಅಂತ ಅಂದ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಅನ್ಸುತ್ತೆ. ಅದಕ್ಕೆ ಈಗ ಮಗುತನ ಅಂತಂತೆ ನಾ ಚೈಲ್ಡ್ಹುಡ್ ಸ್ಪೆಸಿಫಿಕ್ ಅಂತಿರಲ್ಲ. ಅದಕ್ಕೆ ಇವರೆಲ್ಲ ಈಗ ನಮ್ಮ ರವಿಕುಮಾರ್ ಮಗುತನ ಸಾಹಿತ್ಯ ಅಂತ ಬಳಸ್ಲಿಕ್ಕೆ ಶುರು ಮಾಡಿದ್ದಾನೆ. ಸೊ ಹಾಗೆ ಇರುತ್ತಲ್ಲ, ಅದು ಈ ಶುಡ್ ನಾಟ್ ಬಿ ಮಕ್ಕಳಿಗಾಗಿ ಎಜುಕೇಷನಲ್ ಲಿಟ್ರೇಚರ್ ಇರಬಾರ್ದು. ಅದನ್ನು ಬರಬೇಕು ಅಂತಲ್ಲ, ಬರಬಾರ್ದು ಅಂತಲ್ಲ, ಖಂಡಿತ ಬರಬೇಕು. ಅದು ಟೀಚರ್ಸಿಗೆ ಗೊತ್ತಾಗುತ್ತೆ, ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ. ಅಂದರೆ ಅದು ಎಜುಕೇಷನ್, ಅದು ಆ ಥರದ್ದೆಲ್ಲ ಬರಲಿ. ಆ ಥರ ಎಜುಕೇಷನ್ಗೆ ಈ ಸಾಹಿತ್ಯ ತಗೊಳ್ಬಾರ್ದು ಅಂತಲ್ಲ, ಆ ಥರ ಲಿಟ್ರೇಚರ್ ಬೇಕಾದಷ್ಟು ಬರಲಿ. ಅದರ ಉಪಯೋಗ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ, ಟೀಚರ್ ಇರೋರಿಗೆ ಗೊತ್ತದು. ಅದರಲ್ಲಿ ಒಂದು ಮ್ಯಾಥಮೆಟಿಕ್ಸನ್ನು ಅಥವಾ ಒಂದು ಪಾಪ್ಯುಲರ್ ಸೈನ್ಸನ್ನು ಮಕ್ಕಳಿಗೆ ಬರೆಯೋದು ಬೇಡ, ಅದರಲ್ಲಿ ಇರೋದನ್ನ ಅಳವಡಿಸ್ಕೊಳ್ಳಿ. ಆ ಥರ ಅಲ್ಲಲ್ಲ, ಆ ಥರ ಲಿಟ್ರೇಚರ್ ಬೇಕಾದಷ್ಟು ಬರಲಿ. ಅದು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಅದೆಲ್ಲ ಹೆಲ್ಪ್ ಆಗ್ತಾನೆ ಇರಲಿ. ಒಂದು ಕ್ರಿಯೇಟಿವ್ ಲಿಟ್ರೇಚರ್ ಮಾಡೋ ಕೆಲಸ ಬೇರೆ ಇದೆ. ಅದಿರ್ತಲ್ಲ, ಅಂದರೆ ವರ್ಗೀಕರಣ ಬೇಕು. ಹೌದು, ಸ್ಪಷ್ಟವಾಗಿ ಈ ಸಾಹಿತ್ಯ ಅಂತ ಗುರುತಿಸ್ಬೇಕು, ಆರ್ಟ್ ಫಾರ್ಮ್ ಅಂತ ಗುರುತಿಸ್ಬೇಕು. ಆರ್ಟ್ ಫಾರ್ಮ್ ಮಾಡೋ ಕೆಲಸ ಬೇರೆ ಇದೆ. ಇದನ್ನು ಸರಿಯಾಗಿ ನಮ್ಮ ಯಾವ ಜನಗಳು ಗುರುತಿಸಿಲ್ಲ. ಇವತ್ತು ಕನ್ನಡದಲ್ಲಿ ಈ ಸಾಹಿತ್ಯವನ್ನು ಬರೆಯೋ, ಮಕ್ಕಳ ಸಾಹಿತ್ಯ ಅಂತ ಪದ ಬಳಕೆ ಮಾಡಿ ಬರೆಯೋ ಭಾಳಷ್ಟು ಜನ ಮಕ್ಕಳಿಗಾಗಿ ಅಂತಲೇ ಬರೀತಾರೆ. ಎಲ್ಲರೂ ಒಂದು ಮೆಸೇಜ್ ಕ್ರಿಯೇಟ್ ಮಾಡಿ ಬರೆಯೋದು, ಇನ್ನೇನೋ ಮಾಡ್ತಿದ್ದಾರೆ. ಸ್ವಲ್ಪ ಅವರು ಅದು ಅಂದರೆ ಇದು ಎಲ್ಲರೂ ಬರೀತಾರೆ ಅಂತ ನಾನು ಬರೀಬಾರ್ದು. ನನಗೆ ಬಾಲ್ಯ ಕಾಡಿದ್ದರೆ ಮಾತ್ರ ಬರೀಬೇಕು. ನನಗೆ ತುಂಬ ಬಾಲ್ಯ ಒಂದು ಆಸಕ್ತಿಯ ಸಮಯ ಆಗಿದ್ದರೆ ನಾನು ಬರೀತೇನೆ. ನನ್ನ ಸ್ವಂತ ಬರವಣಿಗೆ ಬಗ್ಗೆ ಹೇಳಿದರೆ ನನ್ನ ಚೈಲ್ಡ್ಹುಡ್ಡೇ ಬರೀತೀನಿ. ನಾನು ಅದಕ್ಕೋಸ್ಕರ ಸಪ್ರೇಟ್ ಪುಸ್ತಕ ಮುದ್ದವಾಗಿ ಬರೀತೀನಿ. ಯಾಕೆಂದರೆ ಇನ್ನು ಯಾರೂ ಲಕ್ಷ್ಯ ವಹಿಸ್ತಿಲ್ಲ. ನಮ್ಮ ವಯಸ್ಕರ ಸಾಹಿತ್ಯದ ಜನಗಳು ತುಂಬ ಗಂಭೀರವಾದ ಸಾಹಿತ್ಯ. ಅದಕ್ಕಾಗಿ ಹೇಳಿದಂಗೆ ಮಕ್ಕಳ ಸಾಹಿತ್ಯ ಅಂತ ಇಟ್ಟಿರೋದಕ್ಕೆ ಅವ್ರು ಯಾರು ಆ ಕಡೆ ಮಕ್ಕಳು ಓದ್ಕೊಳ್ಳಿ ಅನ್ನೋ ಮನೋಮಟ್ಟಕ್ಕೆ ಬಂದಿದ್ದಾರೆ. ಅದಾಗಬಾರ್ದು. ಈಗ ನಿಮ್ಮ ಕಾದಂಬರಿನೇ ಇದೆಯಲ್ಲ, ಇದು ನೋಡಿ, ಇದರಲ್ಲಿ ಈಗ ಎಜುಕೇಷನಲ್ ಅಂತನೂ ಏನೂ ಇಲ್ಲ. ಇದೆಯಾ? ಅಲ್ಲಿ ಇಲ್ಲವೇ ಇಲ್ಲ. ಅದರಲ್ಲಿ ಏನಂದರೆ ಒಂದು ಈಗ ನಿಮಗೆ ಅನಿಸುತ್ತೆ ಅದು ನನ್ನ ಬಾಲ್ಯಕ್ಕೆ ನಾನು ಹೋಗಿದ್ದೀನಿ ಅಂತ ನಿಮ್ಗೆ ಭಾಳಷ್ಟೆಲ್ಲ ಅನಿಸಿದೆ. ಯಾಕೆಂದರೆ ಒಂದು ಹೆಣ್ಣು ಮಗು ಒಂದು ಹಳ್ಳಿ ವಾತಾವರಣದಲ್ಲಿ ಇಷ್ಟು ಧೈರ್ಯ ಮಾಡಿ ಮುಂದೆ ಬರೋದು, ಎಲ್ಲವನ್ನು ಮೀರಿ ಹೋಗ್ಬೇಕು ಅಂತ ಅನ್ನೋದು, ಹುಚ್ಚೋಪಟ್ಟಿ ಎಲ್ಲ ಗುಡ್ಡ ಹಾಕ್ಬೇಕು ಅಂತ ಅನ್ನೋದು, ಅದು ನೀವು ಮಾಡಿದಿರೋ ಬಿಟ್ಟಿದಿರೋ ವಿಷಯ ಬೇರೆ. ನಿಮ್ಮ ಮನೋಭಾವನೆಯಲ್ಲಿ ಅದಿದೆ. ಹಾಗಾಗಿ ನಿಮಗೆ ನಿಮ್ಮ ಹಳ್ಳಿ ಜೀವನ ನಿಮ್ಗೆ ಮರಿಬಾರ್ದು ಅಂತ ಅನಿಸುತ್ತೆ. ಪ್ರತಿ ಸಲ ಕಾಡೋಕ್ಕೆ ಶುರುವಾಗುತ್ತೆ. ಆ ಕಾಡುವಿಕೆ ಈ ಪುಸ್ತಕದಲ್ಲಿ ಬಂದಿದೆಯಲ್ಲ, ದಟ್ ಕಾಡುವಿಕೆ ನೀವು ಗುರುತಿಸ್ಬೇಕಾದ್ರೆ ಅದು ಎಜುಕೇಷನ್ ಲಿಟ್ರೇಚರ್ಲಿ ಆಗೋದಿಲ್ಲ. ಇಟ್ಸ್ ಅನ್ ಆರ್ಟ್ ಫಾರ್ಮಲ್ಲಿ ಮಾತ್ರ ಸಾಧ್ಯ ಇರುತ್ತೆ. ಅವಾಗ ಅದನ್ನ ಪ್ರತ್ಯೇಕವಾಗಿ ಗುರುತಿಸೋದು ಸಾಧ್ಯ ಆಗಬೇಕು. ಅದನ್ನು ನೀವು ಒಳ್ಳೆಯ ಸಾಹಿತ್ಯ ಅಂತ ಗುರುತಿಸ್ಬೇಕಾಗುತ್ತೆ. ಎಲ್ಲ ದೊಡ್ಡವ್ರ ಕಾದಂಬರಿ ಜೊತೆಗೂ ನಿಮ್ಮ ಕಾದಂಬರಿ ಗುರುತಿಸ್ಬೇಕು, ಅದು ಆಗ್ತಿಲ್ಲ. ಸೊ ಹಾಗೆ ಗುರುತಿಸ್ಬೇಕು ಅಂತ ಹೇಳೋದು. ಬರ್ತಾ ಬರ್ತಾ ಏನಾಗ್ತಿದೆ ಅಂದರೆ ಶಿಕ್ಷಣ
ಮತ್ತೆ ಇದು ಎರಡು ಒಟ್ಟಿಗೆ ತಗೊಂಡು ಹೋದಾಗ ಇದರ ಗೌಣನೇ ಆಗ್ಬಿಟ್ಟಿದೆ. ಹೌದು. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಎಲ್ಲರೂ ಬೇರೆ ಬೇರೆಯವ್ರು ಬರೀತಿರೋದ್ರಿಂದ ನಮ್ಮ ಸುತ್ತಿರೋ ಒಂದಿಷ್ಟು ಗ್ರೂಪ್ ಶುರುವಾಗಿದೆ. ನಾವೆಲ್ಲ ಸುಮ್ಮನೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ, ಬೇರೆ ಬೇರೆ ಕೃತಿಗಳು, ಬೇರೆ ಬೇರೆ ಭಾಷೆದೆಲ್ಲ. ಹೇಳಿದ ಹಾಗೆ ಅದೇ ಯಾವುದೋ ಒಂದು ದಾರಿನಲ್ಲಿ ಹೋಗ್ತಾ ಇದ್ವಿ, ಅದು ತಪ್ಪು ಅಂತ ಹೇಳೋರು ಯಾರು ಇರಲಿಲ್ಲ. ಈಗ ಅದನ್ನ ನೀವು ಹೇಳ್ತಾ ಇದ್ದೀರಾ, ಅದರಿಂದ ಅದು ಒಂದು ಹೊಸ ಅಲೆನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನೋಡಿ, ನನಗೇನಿದೆ, ನಾನು ಸ್ಕೂಲ್ ಟೀಚರ್ ಎಲ್ಲ ಮಾಡಲ್ಲ. ಅದೇ ನೀವು ನಿಮ್ಮ ಇದೇ ಸಂಪೂರ್ಣ ಬೇರೆ. ಹೌದು. ಅದು ಹೆಂಗೆ ನಿಮ್ಗೆ ಅನಿಸಿಲ್ಲ ಹೇಗೆ? ಅಲ್ಲ, ನನಗೆ ಬಾಲ್ಯ ನಾನು ತುಂಬ ಕಾಡಿದೆ. ಅದಕ್ಕೆ ಅಂದರೆ ನಾನು ಈ ಪುಸ್ತಕ ಪ್ರಿಂಟ್ ಇದೆ, ಅದು ಬಂದ ಮೇಲೆ ಗೊತ್ತಾಗುತ್ತೆ. ನಾನು ನ್ಯಾಷನಲ್ ಬುಕ್ ಟ್ರಸ್ಟ್ನವರು ಸುದ್ದಿ ನಾಡಿಗೆ ಅಧ್ಯಕ್ಷರಾದಾಗ ಪ್ರಕಟಣೆ ಕೊಟ್ಟಿದ್ರು, ಎಲ್ಲರೂ ಒಂದು ಈ ಥರ ಮಕ್ಕಳ ಸಾಹಿತ್ಯವನ್ನು ಒಂದು ಪುಸ್ತಕ ಬರೆಯಿದೆ ಅಂತ. ಅದೇನೋ ಪೇಪರ್ಲಿ ಬಂದಿತ್ತು ಅವಾಗ. ನಾನು ಅದೇ ಆಕಾಶವಾಣಿ ಜಾಯ್ನ್ ಆಗಿದ್ದೆ. ಅವಾಗ ನಾನು ಒಂದು ಕತೆ ಬರೆದು ಕಳಿಸಿದೆ. ಇವರೆಲ್ಲ ಅವಾಗ ವಿಜಯಪುರದವರೆಲ್ಲ ಬರೀ ಆ್ಯಕ್ಟಿವ್ ಇದ್ದರು, ಅವರೆಲ್ಲ ಏನೇನೋ ಬರೆದು ಕಳಿಸಿದ್ರು. ಆಮೇಲೆ ಸುದ್ದಿ ನಾಡಿಗೆ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ ಕರೆದಿದ್ದು ಲೆಟ್ರ್ ನನಗೆ ಬರಲಿಲ್ಲ. ನಾನು ಟ್ರಾನ್ಸ್ಫರ್ 3 ವರ್ಷ 4 ವರ್ಷಕ್ಕೆ ನನಗೆ ಆ ಲೆಟ್ರ್ ಮುಟ್ಟಲಿಲ್ಲ. ನಾನು ಮೀಟಿಂಗ್ ಹೋಗಿಲ್ಲ, ನನಗೆ ಗೊತ್ತೇ ಇಲ್ಲ. ಆವಾಗ ಅಲ್ಲಿ ನಾನು ಸ್ಕ್ರಿಪ್ಟ್ ಡಿಸ್ಕಷನ್ ತೊಗೊಂಡಿದ್ರು, ನಾಡಿದ್ರು. ಇವರೆಲ್ಲ ವಿಜಯಪುರ ಮಂದಿ ಅದಕ್ಕೆ ವಿರುದ್ಧ. ಯಾಕಂದರೆ ನಾವು ಸಾವು ಅನ್ನೋದನ್ನು ಶುರು ಮಾಡಿದ್ವಿ. ಸಾವಿನ ಬಗ್ಗೆನೇ ಪುಸ್ತಕ ಇದೆ, ಅದು ಡೆತ್ ನಾನು ಬರೆದಿರೋದು ಅದರಲ್ಲಿ. ಅಂದ್ಕೂಡಲೇ ಅವರೆಲ್ಲ ಅಬ್ಜೆಕ್ಷನ್ ಕೇಳೋದಕ್ಕೆ, ಮಕ್ಕಳಿಗೆ ಬರೀಬಾರ್ದು ಇಂಥವೆಲ್ಲ ಅಂತ. ಎಸ್, ಯಾಕಂದರೆ ಅವ್ರ ತಲೆಯಲ್ಲಿ ಮಕ್ಕಳಿಗೆ ಹಿಂಗೆ ಇರಬಾರ್ದು, ಮಕ್ಕಳಿಗಾಗಿ ಅಂತ ಇರುತ್ತಲ್ಲ, ಅದು ನನಗೆ ಅದು ಇಲ್ವೇ ಅಲ್ವಾ. ಅದಕ್ಕೆ ನಾಡಿಗರು ಹೋದ್ಮೇಲೆ ನಾನು ಒಂದು ಲೆಟ್ರ್ ಹಾಕಿದ್ರು, ಇಷ್ಟು ಅಬ್ಜೆಕ್ಷನ್ ಬಂದಿವೆ, ಇದಕ್ಕೆ ಏನು ಉತ್ತರ ಕೊಡ್ತೀವಿ ಅಂತಂದು. ನನಗೆ ಯಾವ ಅಬ್ಜೆಕ್ಷನ್ ಒಪ್ಪೋದಿಲ್ಲ, ನೀವು ಪ್ರಿಂಟ್ ಮಾಡಿ ಬಿಡ್ರಿ ಅಂತೇಳಿ ನನಗೆ ಹಾಕಿದ ಲೆಟ್ರ್. ಬಟ್ ಆ ವರ್ಷದಲ್ಲಿ ನಂದೇ ಒಂದೇ ಪುಸ್ತಕ ಪ್ರಿಂಟ್ ಆಗಿದ್ದು. ಬಿಕಾಸ್ ಅವ್ರು ತುಂಬ ಒಳ್ಳೆ ಸಾಹಿತಿಗಳಾಗಿದ್ದನ್ನು ಗುರುತಿಸಿದ್ರು ಅದನ್ನು. ಅದು ಪ್ರಿಂಟ್ ಆಯ್ತು ಅಲ್ಲಿ ಇದಲ್ಲ. ಯಾತಕ್ಕೆ ಅಂದರೆ ಅಲ್ಲಿ ಸಾವು ಇತ್ತಲ್ಲಿ. ಯಾಕೆ ಸಾವು ಅಂದರೆ ನಾನು ಸಣ್ಣ ಹುಡುಗಿದ್ದಾಗ ತುಂಬ ಸಾವು ಕಾಡಿದ್ದೀನಿ ನನಗೆ. ನಾನು ಗಡಪುರವಾದಲ್ಲಿ ನಾನು ಅದೇ ಸ್ಕೂಲ್ ಸ್ಟಾರ್ಟ್ ಆಯಿತು ನಮ್ಮಲ್ಲಿ. ನಮ್ಮ ಮನೆ ಪಕ್ಕದಲ್ಲಿ ಕಿರಣ ಅಂತಿದ್ದ, ನನಗಿಂತ ಸಣ್ಣಮ್ಮ. ಅವರಮ್ಮ ಒಂದು KH ಹಾಸ್ಪಿಟ್ಲ್ ಇದೆ ಘಟಪುರದಲ್ಲಿ, 2ನೇ ಡೆಲಿವರಿಗೆ ಹಾಸ್ಪಿಟ್ಲಿಗೆ ಹೋಗಿದ್ದರು. ಆವಾಗ ನಮ್ಮಲ್ಲಿ 2 ಕ್ವಾರ್ಟರ್ಸಲ್ಲಿ, ಒಂದು ನಡುವೆ ರೈಲ್ವೆ ಟ್ರ್ಯಾಕು, ಕೆಳಗಿನ ಕಾಲನಿ, ಮೇಲಿನ ಕಾಲನಿ. ಆ ಮೇಲಿನ ಕಾಲನಿಗೆ ಅವ್ರಿಗೆ ಇನ್ನೊಂದು ಕ್ವಾರ್ಟರ್ ಲಾಟ್ ಇತ್ತು. ಎಲ್ಲ ಸಾಮಾನು ಸಾಗಿಸ್ತಾಯಿದ್ರು. ಲಾಸ್ಟು ಮನೆ ಸಾಮಾನು ಎಲ್ಲ ಸಾಗಿಸ್ತಿದ್ರು. ಅಲ್ಲಿ ಡೆಲಿವರಿ ಆಯಿತು, ಅಮ್ಮಗೂ ತಾಯಿ ಸತ್ತುಬಿಟ್ಟು. ಅದು 2ನೇ ಡೆಲಿವರಿ. ಈ ಹುಡುಗ ಭಾಳ ಸಣ್ಣ ಅವಾಗ. ನನಗೆ ಅದು ಭಾಳ ಫೀಲ್ ಆಗಿಬಿಡ್ತು, ಒಂದು ಸಾವು ಅನ್ನೋದು ಹೆಂಗೆ ಆಗುತ್ತೆ, ಅಮ್ಮ ಸತ್ಬಿಟ್ರು ಅಂತ. ನಮ್ಮ ಮನೆ ಪಕ್ಕದ ಮನೆಯೇ. ಅವಾಗ ಅವ್ರು ಮೇಲಿನ ಕಾಲನಿಗೆಲ್ಲ ಟ್ರಾನ್ಸ್ಫರ್ ಆಗಿಬಿಟ್ಟು ಸಾಮಾನು. ಸ್ಮಶಾನಕ್ಕೆ ಹುಡುಗನ ಕರ್ಕೊಂಡು ಹೊಂಟಿದ್ರು. ನಮ್ಮಲ್ಲಿ ಗಂಡು ಹುಡುಗನ ಕರ್ಕೊಂಡೋಗಿ ತಾಯಿ ಇದನ್ನು ಮಾಡಿಸ್ತಿಲ್ಲ, ಸ್ಮಶಾನ. ಸಣ್ಣ ಹುಡುಗ. ಅವಾಗ ನಾನು ನನ್ನ ತಂಗಿ ಇಬ್ಬರೂ ಅಲ್ಲೊಂದು ಸಣ್ಣ ಪೆಟ್ಟಿ ಅಂಗಡಿ ಇತ್ತು, ಒಂದು ಗಜಿಬೀಜ್ ಅಂಗಡಿ ಅಂತ. ಏನು ಸಣ್ಣ ಸಣ್ಣ ಸಾಮಾನಕ್ಕೆ ಅಲ್ಲಿ ಹೋಗ್ತಿದ್ವಿ. ನಾನು ನನ್ನ ತಂಗಿ ಟ್ರ್ಯಾಕ್ ದಾಟಿ ಕಾಲ್ದಷ್ಟೇ ಇಬ್ಬರು ಹೋಗ್ತಾ ಇದ್ವಿ. ಅವಾಗ ಕಿರಣನ್ನ ಅವ್ರ ತಾಯಿ ತಂಗಿ ಸ್ಮಶಾನಕ್ಕೆ ಕರ್ಕೊಂಡು ಹೊಂಟಿದ್ವಿ. ನಾವು ಹೋಗೋ ದಾರಿಯಲ್ಲೇ ಬಂದರು ಇಬ್ಬರು. ನನಗೆ ಅವಾಗ ಮಾತಾಡ್ಸೋಕ್ಕೆ ಅಲ್ಲ, ಯಾವಾಗ ಏನು ಮಾತಾಡ್ಸಿಬಿಟ್ರೆ. ನಾವು ಸಣ್ಣವರು ಏನು ತಿಳಿತಿದ್ದಿಲ್ಲ. ಆಮೇಲೆ ಹೋಗಿ ನಾವು ಅಂಗಡಿಗೆ ಹೋಗಿ ಬಂದ್ವಿ. ಅವತ್ತು ಸಂಜೆ ನಾವು ಮನೆ ಮೇಲೆಲ್ಲ ಹತ್ತಿ ಹೆಣ್ಮಕ್ಳು ನೋಡ್ತಿದ್ದೆವು ಸ್ಮಶಾನದಲ್ಲಿ. ನಾವು ಹತ್ತಿ ನೋಡಿದ್ವಿ. ಅವಾಗ ಸ್ಮಶಾನದಲ್ಲಿ ಉರಿ ಡೆಡ್ ಅದೆಲ್ಲ ನೋಡಿದೆ. ಅವಾಗ ಸಾವು ನಂಗೆ ಭಾಳ ಕಾಡಿತ್ತು. ಸೊ ಅದು ನನ್ನ ತಲೆಯಲ್ಲಿ ಭಾಳ ಇತ್ತು, ಸಾವು ಅಂತ. ಆಮೇಲೆ ಮುಂದೆ ಸುಮಾರು ಸಾವಿನ ಗಟ್ಟು ನಾನು ಅವ್ರಿಗೊಂದಕ್ಕೆ ಬಂದಮೇಲೂ ಸುಮಾರು ಆಗ್ತಿತ್ತು. ಯಾಕೆಂದರೆ ಪೋಸ್ಟ್ ಮಾರ್ಟಮ್ ಮಾಡೋದು ಹಾಸ್ಪಿಟಲ್ ಒಳಗಡೆ ನಮ್ಮ ಸ್ಕೂಲ್ಗೆ ಹೋಗೋದು ನಾವು. ಅಲ್ಲಿ ಒಂದು ಡೆಡ್ ಬಾಡಿ ಬಂದ ಕೂಡಲೇ ನಾವು ಆ ಪೋಸ್ಟ್ ಮಾರ್ಟಮಲ್ಲಿ ಏನು ಮಾಡ್ತಾರೆ ಅದ್ರ ಕಡೆ ಇರೋದಕ್ಷ ನಮಗೆ. ಹಂಗಾಗಿ ನನಗೆ ಸಾವು ಪ್ರೀತಿಸಲಕ್ಕೆ ಅಂದರೆ ನಮ್ಗೆ ಚೈಲ್ಡ್ಹುಡ್ ಭಾಳ ಕಾಡಿದೆ ನನಗೆ. ಆಮೇಲೆ ನಮ್ಮ ಅಜ್ಜಿ ಮನೆಯಲ್ಲಿದ್ದಾಗ ಥರ ಫ್ರೀಡಮ್ ಭಾಳ ಇತ್ತು. ಸೊ ಹಳೆ ಬಾಲ್ಯದ ನೆನಪು ಭಾಳ ಇದೆ. ನನ್ನ ಅವ್ರಿಗೊಂದು ಸ್ಕೂಲ್ ನೆನಪು ತುಂಬ ಇದೆ. ಅವೆಲ್ಲ ನನ್ನ ಕಥೆಯಲ್ಲಿ, ಹಾಡು, ಕವಿತೆಗಳೆಲ್ಲ ಬಂದಿದೆ. ಸೊ ಅದನ್ನು ಬಿಟ್ಟು ನಮ್ಗೆ ಬರೆಯೋಕ್ಕಾಗಲ್ಲ. ಸೊ ಹಂಗಾಗಿ ನಮ್ಗೆ ಅಲ್ಲಿ ಎಲ್ಲೂ ಎಜುಕೇಷನ್ ನಮಗೂ ಸಿಗಲಿಲ್ಲ. ಹಂಗಾಗಿ ಈಗ ತುಂಬ ಅಧ್ಯಯನ ಮಾಡಿದ್ದೀರಾ, ತುಂಬ ಪುಸ್ತಕ. ಅದು ಈಗ ಯಾರು ಬೇರೆದವ್ರು ಮಾಡಿಲ್ಲಲ್ಲ. ಅದೇ ಈ ಥರದ್ದು ಒಂದು ವಿಮರ್ಶೆ ಆಗಲಿ, ಒಂದು ಅಧ್ಯಯನದ ಒಂದು ರೆಫರೆನ್ಸ್ ಬುಕ್ಸೇ ಬಂದಿರಲಿಲ್ಲ ಈಗ ನಿಮ್ಮ ಹೊರತಾಗಿ. ಆದರೆ ನೀವು ಒಂದು ಸ್ವಲ್ಪನೂ ಈ ಗಡಿ ದಾಟಿ ಈ ಅಡಲ್ಟ್ ಲಿಟ್ರೇಚರಿಗೆ ಬರಲೇ ಇಲ್ಲ. ಅಲ್ಲಲ್ಲ, ಅದೇನಾಗ್ತಾ ಇದೆ ಅಂದರೆ ಅಡಲ್ಟ್ ಲಿಟ್ರೇಚರ್ನಲ್ಲಿ ನಾನು ಗಂಭೀರವಾದ ಓದಿದ್ರೆ
ನಾನು ತುಂಬ ಬೇರೆ ಎಲ್ಲ ಓದ್ತೀನಿ ನಾನು. ಫಿಲಾಸಫಿ ನಮ್ಮ ಗುರುಗಳಿಂದ ನನಗೆ ನನ್ನ ಗುರುಗಳು ಗುರುದೇವ್ರ ಅಂಗಡಿಯವರು ಅವರು ದೊಡ್ಡ ಫಿಲಾಸಫರ್, ನ್ಯಾಷನಲ್ ಇಂಟರ್ನ್ಯಾಷನಲ್. ಅವರೆಲ್ಲ ಆಸಕ್ತಿ ಇದೆ ನನಗೆ, ಯಾವ ಫಿಲಾಸಫಿ ಎಲ್ಲ ಓದೋದು ಅದೆಲ್ಲ ಇದೆ ನನಗೆ. ನೀವು ದೊಡ್ಡ ದೊಡ್ಡ ಕಾದಂಬರಿ ಎಲ್ಲ ಓದಿದ್ದೀನಿ, ಕೆಲವು ವಿಮರ್ಶಾತ್ಮಕ ಆರ್ಟಿಕಲ್ಸ್ ಎಲ್ಲ ಬರ್ತೀನಿ ನಾನು. ನನ್ನ ಆರ್ಟಿಕಲ್ಸ್ ಕೆಲವರೆಲ್ಲ ತುಂಬ ಗುರುತಿಸ್ತೀವಿ, ಅದು ಒಂದೊಂದು ಎಲ್ಲನೂ ಇದೆ ಅದು. ಹಾಗಾಗಿ ಬಟ್ ನನಗೆ ಹೆಚ್ಚು ಟೈಮ್ ಇರಲೇ ಹೋಗುತ್ತೆ, ಯಾಕಂದರೆ ಈ ಜರ್ನಲ್ ಮಾಡ್ಲಿಕ್ಕೆ ಶುರು ಆದಮೇಲೆ ಓದೋದು ಬರೆಯೋದು ತುಂಬ ಟೈಮ್ ಹೋಗುತ್ತೆ. ಯಾವಾಗ ಸ್ಟಾರ್ಟ್ ಮಾಡಿದ್ದು ನೀವು ಸಂಧ್ಯಾ? ಅದು ಅಲ್ಲ, ನಮ್ಮದು ಗೆಳೆಯರ ಬಳಗ ಶುರು ಮಾಡ್ಕೊಂಡಿದ್ವಿ ನಾವು ಗುಲ್ಬರ್ಗದಲ್ಲಿದ್ದಾಗ. ಅಲ್ಲಿ ಗೃಹಗೋಷ್ಠಿ ಅಂತ ಮಾಡ್ತಾಯಿದ್ವಿ ಮನೆಯಲ್ಲಿ. ಅವಾಗೆಲ್ಲ ಮೊಬೈಲು ಇರಲಿಲ್ಲ, ಪತ್ರದಲ್ಲಿ ಬರೆದು ಗೃಹಗೋಷ್ಠಿ ಮಾಡ್ತೀವಿ. ಅವಾಗೇನು ಮಕ್ಕಳ ಸಾಹಿತ್ಯ ಮಾಡ್ತಿರಲಿಲ್ಲ ನಾವು, ಬಟ್ ಅದರಲ್ಲಿ ಗೃಹಗೋಷ್ಠಿಯಲ್ಲಿ ಒಂದು ಸಲ ಮಕ್ಕಳ ಕವಿಗೋಷ್ಠಿಯನ್ನು ಮಾಡಿದ್ವಿ. ಆವಾಗಿಂದ ನಾವು ಮಕ್ಕಳ ಸಾಹಿತ್ಯನ ಇನ್ನೂ ಇಂಟ್ರೆಸ್ಟ್ ನನ್ನ ಒಳಗಡೆ ಇತ್ತು ಅಂತ ಕಾಣುತ್ತೆ. ಆಮೇಲೆ ಮಾಡ್ತಾ ಶುರು ಮಾಡಿದೆ, ಅಲ್ಲೇ ಪತ್ರಿಕೆಯನ್ನು ಶುರು ಮಾಡಿದೆ. ಅದೇ ನಾನು ಮಕ್ಕಳ ಸಾಹಿತ್ಯ ಮಾಡಬೇಕು ಅಂತ ಭಾಳ ಕಾನ್ಸೆನ್ಟ್ರೇಟ್ ಯಾವಾಗ ಶುರು ಮಾಡಿದೆ ಅವಾಗ ಪತ್ರಿಕೆನೇ ಸ್ಟಾರ್ಟ್ ಮಾಡಿ, ಯಾಕೆಂದ್ರೆ ನನಗೆ ಇದು ಸರಿಯಾಗಿ ತಿಳ್ಕೊಬೇಕು ಅಂತ, ಏನಿದು ಸಾಹಿತ್ಯ ಅಂತ. ಹಂಗಾಗಿ ನಾನು ಓದಲಿಕ್ಕೆ ಶುರು ಮಾಡಿ ಪತ್ರಿಕೆ ಮಾಡಿದ್ದು. ಇಡೀ ಇಂಡಿಯಾದಲ್ಲಿ ಹಿಂದಿಯಲ್ಲಿ ಒಂದು ಪತ್ರಿಕೆ ಬರ್ತಿತ್ತು, ಅದು ಬಿಟ್ಟರೆ ನನ್ನದೇ ಪತ್ರಿಕೆ. ಹಿಂದಿದು ಇವತ್ತಿಗೂ ಬರ್ತಾ ಇದೆ, ಬಾಲ್ ಸೃಜನ್ ಅಂತ. ಅದು ತುಂಬ ಕಳಪೆ ಮ್ಯಾಗ್ಝಿನ್ ಇದೆಲ್ಲ. ಬಟ್ ನನ್ನ ಮ್ಯಾಗ್ಝಿನ್ ನೀವು ಮಳೆಯ ಫಸ್ಟ್ ಮ್ಯಾಗ್ಝಿನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೆಳಗ್ಗೆ ಬೆಳಗ್ಗೆ ಸರ್ ಹೇಳಿದ್ರು ಒಂದೊಂದು ಪತ್ರಿಕೆನು ಒಂದೊಂದು PhD ಅದು ಇವಾಗ ಇದೆ. ಸ್ಟಾರ್ಟಿಂಗಲ್ಲೂ ಕೂಡ ನಾನು ತುಂಬ ಗಂಭೀರವಾದ್ದೇ ಬರ್ತಿದ್ದೆ. ಮಕ್ಕಳ ಸಾಹಿತ್ಯ ಪತ್ರಿಕೆ ಅಂದ ಕೂಡಲೇ ಮಕ್ಕಳಿಗೆ ಒಂದಷ್ಟು ಏನೋ ಯಾರು ಮಕ್ಕಳೇ ಬರ್ದಿರೋ ಕವಿತೆ ಅದು ಬೇರೆ, ಅದು ಆ ಥರ ಮಾಡ್ಬಿಡ್ತಾರೆ. ಮಕ್ಕಳು ಓದಿಗಾಗಿಯೇ ಮಾಡೋದು ಬೇರೆ, ಇದು ಸಾಹಿತ್ಯಿಕ ಪತ್ರಿಕೆ. ಸಾಹಿತ್ಯಿಕ ಪತ್ರಿಕೆ ಅದೇ, ಆದ್ರೂ ಅದನ್ನೇ ತೋರಿಸೋದು ಜಾಸ್ತಿ. ಮಕ್ಕಳ ಸಾಹಿತ್ಯ ಪತ್ರಿಕೆ ಅಂದ ಕೂಡಲೇ ಯಾರೋ ಮಕ್ಕಳಿಗೋಸ್ಕರ ಕತೆ ಬರೆಯೋದು, ಕವಿತೆ ಬರೆಯೋದು, ಈ ತರ ರೂಢಿ. ಅದ್ರಲ್ಲೂ ನೀವು ಈ ತರ ಒಂದು ಅಧ್ಯಯನದ ಒಂದು ನಾಗಾಲೋಟ ನೋಡಿದ್ರೆ ಎಷ್ಟು ಸಂಚಿಕೆ ಆಗಿದೆ ಸರ್? ಅದೇ ಈಗ ಅದೇ 32 ವರ್ಷ ಆಯ್ತದೆ. ಈಗ 32 ವರ್ಷ. 32 ವರ್ಷ ವರ್ಷದಲ್ಲಿ 4 ಸಂಚಿಕೆ. ಒಂದು ಸರಿ ಮತ್ತೊಂದು ಸಲ ರಿಪೀಟ್ ಆಗಲ್ಲ. ರಿಪೀಟ್ ಪ್ರಶ್ನೆ ಏನಿಲ್ಲ. ಹೊಸ ಹೊಸ ವಿಚಾರಗಳು ಪ್ರತಿ ಸಾರಿನೂ ಪ್ರಥಮದಿಂದ ಇಲ್ಲಿಯ ತನಕ ಹೊಸ ಹೊಸ ವಿಚಾರ. ಇಂಗ್ಲೀಷು ಯಾತಕ್ಕೆ ಬರದೆ ಅಂದರೆ ನನಗೆ ಒಳ್ಳೆ ಇಂಗ್ಲೀಷ್ ಅಂತಲ್ಲ, ನನಗೆ ಬೇರೆ ಮುಟ್ಟಬೇಕಾಗಿತ್ತು. ನಾವು ಬರೆದಿದ್ದು ಬೇರೆ ಲ್ಯಾಂಗ್ವೇಜ್ ಎಲ್ಲ ಮುಟ್ಟಬೇಕಾಗಿತ್ತು, ಅದು ತುಂಬ ಅಗತ್ಯ ಇದೆ. ಈಗ ನೋಡ್ರಿ, ಹಿಂದಿ ಇಷ್ಟು ಏರಿಯಾದಲ್ಲಿದೆ, 5-6 ಸ್ಟೇಟಲ್ಲಿ. ಅವ್ರು ಎಲ್ಲೂ ಹೊರಗಡೆ ಬರಲ್ಲ. ಅವರು ನನ್ನ ಆರ್ಟಿಕಲಿಗೆ ಕಾಯ್ತಿರ್ತಾರೆ ಹಿಂದಿಯಲ್ಲಿ, ವೆರಿ ಸೀನಿಯರ್ ರೈಟರ್ಸ್. ಅವ್ರಿಗೆ ಯಾಕಂದ್ರೆ ಇಂಗ್ಲೀಷೇ ಓದಿಲ್ಲ ಒಟ್ಟು ಅವರು. ತಮ್ಮದೇ ಇರುತ್ತೆ, ಒಂಥರ ಕೂತ್ಕೊಂಡು ಥರ ಇದ್ದಾರೆ ಹಿಂದಿಯವರೆಲ್ಲ. ಅವ್ರ ಎದುರಿಗೆ ಹೇಳ್ತಾ ಇರ್ತೀನಿ ನಾನು, ಅವ್ರಿಗೆ ಇಂಗ್ಲೀಷ್ ಓದಿಲ್ಲ ಅವರು. ನಮ್ಮ ಬೇರೆ ಲ್ಯಾಂಗ್ವೇಜ್ ಯಾರು ಹೊರಗೆ ಬರ್ತಿಲ್ಲ. ತಮಿಳ್ನವ್ರು ಬರಲ್ಲ, ನಾನು ಎಲ್ಲರ ಜೊತೆ ಸಂಪರ್ಕ ಇಟ್ಕೊಂಡ. ತಮಿಳು, ತೆಲುಗು ಅಂತೂ ಡಲ್, ಹೊಟ್ಟೆವರೆಗೆ ಬರಲ್ಲ. ಇವನ್ ಕೇರಳದವ್ರು ಬರ್ಬೋದಾಗಿತ್ತು, ಮಲಯಾಳಿಯವರು, ಅವರು ಸಾಧ್ಯತೆ ಇದೆ, ಅವರು ಯಾರು ಹೊರಗೆ ಬರಲ್ಲ. ಮರಾಠಿಯವರು ಹೊರಗೆ ಬರಲ್ಲ. ಎಲ್ಲೆಲ್ಲೋ ಸಣ್ಣ ಆರ್ಟಿಕಲ್ ಬರೀತಾರೋ ಗೊತ್ತಿಲ್ಲ ನನಗೆ, ಯಾರು ಸರಿಯಾಗಿ ಗೊತ್ತಿಲ್ಲ. ನಮಗೆ ಸಂಪರ್ಕವೇ ಇಲ್ಲದೆ ಇದ್ದರೆ ಬೇರೆ ಭಾಷೆಯಲ್ಲಿ ಏನಾಗುತ್ತೆ ನಮಗೆ ಗೊತ್ತಾಗಲ್ಲ, ನಮ್ದು ಅವ್ರಿಗೆ ಏನಾಗ್ತದೆ ಗೊತ್ತಾಗಲ್ಲ. ಅದಕ್ಕೆ ನಾನು ಪತ್ರಿಕೆ ಮಾಡಿದ್ದು. ಅದರ ಒಳನೋಟಗಳೇ ಯಾರಿಗೂ ಬೇಕಾಗಿರ್ಲಿಲ್ಲ. ನೀವು ಅಷ್ಟೊಂದು ಒಂದು ಇದಾಗಿ ಆಸಕ್ತಿದಾಯಕವಾಗಿ ತಗೊಂಡು ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ತುಂಬಾ ಜನ ಅಡಲ್ಟ್ ಲಿಟ್ರೇಚರ್ಗಳು ಆ ಒಂದು ಮನೋವೃತ್ತಿ ಇಲ್ಲ. ಬೇರೆ ಭಾಷೆಯಲ್ಲಿ ಏನ್ ನಡೀತಾ ಇದೆ, ಅಡಲ್ಟ್ ಲಿಟ್ರೇಚರ್ ತುಂಬಾ ಲಿಟ್ರೇಚರ್ ಬಂದಿದೆ. ಅಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ಯಾವ ಪುಸ್ತಕ, ಅಲ್ಲಿ ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಾರೆ, ಪುಸ್ತಕದ ಬಗ್ಗೆ ಮಾತಾಡೋದು ನಾನು ಕೇಳಿ. ಅಲ್ಲ, ಅವ್ರಿಗೆ ಸಾಹಿತ್ಯದ ದೊಡ್ಡದಿದೆ. ಪಂಪರಿಂದ ಹೇಳ್ಕೊಂಡು ನಾವು ಚಿಲ್ಡ್ರನ್ಸ್ ಲಿಟ್ರೇಚರ್ ಏನೂ ಇಲ್ಲ. ಹಾಗಾಗಿ ನಮ್ಗೆ ಏನೋ ಸ್ವಲ್ಪ ಇದ್ರು ನೀವು ಹೊರಗಡೆ ಏನಾಗಿ ತಿಳ್ಕೊಬೇಕಂತ ನಾನು ಅದು ಯಾರು ಮಾಡ್ತಿಲ್ಲ. ಒರಿಸ್ಸಾದಲ್ಲಿ ಅವರು ಒಂದು ಅಸೋಸಿಯೇಷನ್ ಮಾಡ್ಕೊಂಡಾರೆ, ಈಗ PhD ಮಾಡೋರೆಲ್ಲ. ಅವರು ಮೊದಲನ್ನ ಶುರು ಮಾಡಿದ ಪತ್ರಿಕೆ, ಅವರು ಮೊಹಂತಿ ಇದ್ದಿದ್ರು, ಜಗನ್ನಾಥ್ ಮೊಹಂತಿ, ಅವ್ರು ನನ್ನ ಜೊತೆ ಸಂಪರ್ಕ ಇತ್ತು. ಅವರೆಲ್ಲ ನಂಗೆ ರೆಗ್ಯುಲರ್ ಕಳಿಸ್ತಿದ್ರು, ಪತ್ರಿಕೆ ಕಳಿಸ್ತಿದ್ರು, ನನ್ನ ಪತ್ರಿಕೆ ನೋಡ್ತಿದ್ರು. ಆಮೇಲೆ ನೆಕ್ಸ್ಟ್ ಬಂದ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ರು, ಅವರು ಏನು ಮುಂದೆ ಮಾಡಲೇ ಇಲ್ಲ. ನಾನು ಕಳಿಸಿದೆ, ನೋ ರೆಸ್ಪಾನ್ಸ್. ಹಂಗಾಗಿ ತಮಿಳ್ನಾಡಿನಲ್ಲಿ ಅವ್ರು ಇಂಗ್ಲೀಷ್ ಚೆನ್ನಾಗಿ ಬರೋ ಹೈಸ್ಕೂಲ್ ಅಡ್ಮಿನಿಸ್ಟ್ರೇಟರ್. ಅವ್ನು ಇವತ್ತಿಗೂ ಪುದುಚೇರಿಯಲ್ಲಿ ನ್ಯಾಷನಲ್ ಲೆವೆಲ್ ಚಿಲ್ಡ್ರನ್ಸ್ ಬುಕ್ ಫೆಸ್ಟಿವಲ್ ಮಾಡ್ತಾನೆ. ಅವರು ಇದ್ದಾರೆ, ರಾಸನ್ ಅಂತ ಇದ್ದಾರೆ. ಅವ್ರಿಗೆ ನೀವು ಬರೀರಿ ಇಂಗ್ಲೀಷಲ್ಲಿ ಸ್ವಲ್ಪ, ನಿಮ್ಗೆ ಎಲ್ಲಿ ಏನು ಗೊತ್ತಾಗುತ್ತೆ ನಮಗೆ ಅಂತಂತಂದೆ. ಒಂದ್ಸಲ ಆರ್ಟಿಕಲ್ ಬರ್ದು ಕಳಿಸಿದ ನನಗೆ, ಅದು ಬರೀ ಹಳೆಯದು. ನಮ್ಮಲ್ಲಿ ಪಂಚವಂದೇಶ ಹೆಂಗೆ ಬರ್ತಾರೆ ಹಿಂಗೆ ಬರೀತಿರಲ್ಲ. ನನಗೆ ಇಂಥದ್ದು ಬೇಡ, ನಾವು ಕರೆಂಟ್ ಏನು ನಡೆದಿದೆ ನಿಮ್ಮಲ್ಲಿ ಹೊಸದು
ಏನು ಡಿಸ್ಕಷನ್ ನೀವು ಮಾಡ್ತೀವಿ, ಹೇಳ್ದಂಗೆ ಅಧ್ಯಯನ ಶೂನ್ಯ ಎಲ್ಲ ಏನು ಮಾಡಿದ್ದೀರಿ ಅಂತಂದರೆ ಮುಂದೆ ಏನೂ ಬರಲಿಲ್ಲ. ಇದೇನು ಬರಿಬೇಕು ಅಂತಂದ್ರೆ ಅಲ್ಲಿ ಸತ್ವಯುತವಾಗಿ ಬೇರೆ ಕಡೆಯಿಂದ ಅದನ್ನ ಓದಲ್ಲ ಸ್ಟಡಿ ಇಲ್ಲ ಹೌದು ಅದೇ ಸಮಸ್ಯೆ ಆಗ್ತಿದೆ. ಈಗ ಎಷ್ಟು ಪುಸ್ತಕಗಳಾಗಿದೆ ಸರ್? ಗೊತ್ತಿಲ್ಲ, 57 ಪುಸ್ತಕ ಅಂತ ಹೇಳ್ತಿದ್ರು. ಆಗಿರ್ಬೋದು. 57 ಪುಸ್ತಕ, ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಯಾವ ಪುಸ್ತಕ ಇಲ್ಲ, ಏನು ಆ ಪುರಸ್ಕಾರ ನನಗೆ ಮಾಡ್ತಿದ್ದಿಲ್ಲ. ಯಾಕೆಂದರೆ ಭಾಳಷ್ಟು ಸಲ ಈ ಪುರಸ್ಕಾರಗಳನ್ನು ಡಿಸೈಡ್ ಮಾಡೋರು ಈ ವಯಸ್ಕರ ಸಾಹಿತ್ಯ ಜನ ಬರ್ತಾರೆ, ಅವರಿಗೆ ಸರಿಯಾದ ಕಲ್ಪನೆ ಇಲ್ಲ. ಸೊ ಹೌ ದೇ ಆರ್ ಗೋಯಿಂಗ್ ಟು ಡಿಸೈಡ್. ಅಲ್ಲಿನ ನಿರ್ಧಾರಗಳ ಬಗ್ಗೆ ನನಗೆ ಭಾಳ ಡೌಟ್ ಇದೆ. ನಾನು ಅಂತ ಎಲ್ಲರ ಜೊತೆಗೆ ಜಗಳ ಮಾಡೋದಕ್ಕಿದೆ, ಸರಿಯಾದ ನಿರ್ಣಯ ಗೊತ್ತಿಲ್ಲ ಅಂತ. ಸೊ ಹಾಗಾಗಿ ನಾಟ್ ಇಂಟ್ರೆಸ್ಟೆಡ್. ಮೊನ್ನೆ ನನಗೆ ಗೋಕಾಕ್ ಅವಾರ್ಡ್ ಕೊಟ್ಟಿದ್ದು ನನಗೆ ಸ್ವಲ್ಪ ಖುಷಿ ಕೊಟ್ಟಿದೆ. ಯಾಕೆಂದರೆ ಅವು ಅಧ್ಯಯನವನ್ನು ನೋಡಿಕೊಂಡು ಅದು ನರಳಿ ಸುಬ್ರಹ್ಮಣ್ಯ ಭಾಳ ಚೆಂದ ಹೇಳಿದೆ ನನಗೆಲ್ಲ. ಇಲ್ಲಿ ಮೊನ್ನೆ ಸಿದ್ದಾಪುರಕ್ಕೆ ಹೋದಾಗ ಒಬ್ಬರನ್ನೇ ಕುಡಿಸ್ಕೊಂಡು ಮಾರ್ನಿಂಗ್ ಹೇಳಿದ್ರು ನನಗೆ, ನೀವು 2 ಪುಸ್ತಕ ಓದಿದ್ಮೇಲೆ ನನ್ನ ಇಡೀ ವಿಚಾರ ಚೇಂಜ್ ಆಯ್ತು ಅಂತ ಹೇಳಿದ್ರು. ಒಬ್ಬರನ್ನ ಚೇಂಜ್ ಮಾಡಿದ್ರಿ ಅಂತ ಆಯ್ತು. ಅಲ್ಲ, ಅವ್ರ ತಲೆಯಲ್ಲಿ ಭಾಳ ಇತ್ತದು. ಹೌದೌದು, ಪ್ರತಿ ಸಲ ಭಾಷಣದಲ್ಲೇ ಅವ್ರು ಹಿಂಗೆ ಮಾಡಿದ್ರು, ಮಕ್ಕಳ ಸಾಹಿತ್ಯ ಅಂದ್ರೆ ಏನಿದು, ಮಕ್ಕಳು ಬರೆಯೋದ ಮಕ್ಕಳಿಗೆ. ಯಾಕಂದ್ರೆ ಅವ್ರ ಮೊಮ್ಮಗಳು ಬರೀತಾರೆ ಇಂಗ್ಲೀಷಲ್ಲಿ, ಆ ತಲೆಯಲ್ಲಿ ಭಾಳ ಇತ್ತು. ಇಲ್ಲ ಬಟ್ ನೀವು ಹೇಳಿದ ನನಗೆ ಭಾಳ ಇದಾಯಿತು. ಅವ್ರು ಫಸ್ಟ್ ಟೈಮ್ ಇಡೀ ಭಾಷಣ ಚೇಂಜ್ ಮಾಡಿದ್ರು ಸಿದ್ದಾಪುರದಲ್ಲಿ. ಎಸ್, ಇದು ಏನಂದರೆ ಬೇರೆಯವರಿಗಾಗಿ ಬರೆಯೋದು ಕೃತಕವಾದ ಅನ್ನೋದನ್ನು ಅವರು ಇನ್ನೊಬ್ಬ ಇಂಗ್ಲೀಷ್ ಪೋಯಿಟ್ ಕೋಟ್ ಮಾಡಿದ್ರು ಅವರು ಅವತ್ತು. ಆಮೇಲೆ ಇದೊಂದು ಪ್ರಬುದ್ಧ ಮನಸ್ಸಿನ ಬರವಣಿಗೆ ಅನ್ನೋದನ್ನು ಹೇಳಿದರು. ಇದು ಒಂದು ತಿಳುವಳಿಕೆ ಸ್ವಲ್ಪ ಹೆಚ್ಚು ನಮ್ಮಲ್ಲಿ, ನಮ್ಮ ವಯಸ್ಕರ ಸಾಹಿತ್ಯದ ಜನಗಳಲ್ಲಿ ತಲೆಯಲ್ಲಿ ಬರಬೇಕಾಗಿದೆ. ಯಾಕಂದರೆ ಎಲ್ಲ ಅಕಾಡೆಮಿಯಲ್ಲಿ ಇರೋರೆಲ್ಲ ಅದೇ ಜನಗಳು, ಪರಿಷತ್ತು ಅಕಾಡೆಮಿ ಅವರೆಲ್ಲ. ಸೊ ಡಿಸಿಷನ್ ಮೇಕಿಂಗ್ ಜನ ಅವರು, ಅವ್ರ ತಲೆಯಲ್ಲಿ ಇದು ಬಂದರೆ ಸ್ವಲ್ಪ ಬದಲಾವಣೆ ಬರುತ್ತೆ. ಬದಲಾವಣೆ ಅಲ್ಲೇ ಶುರುವಾಗಿದೆ, ಮುಂದೆ ಇದೇ ತರ ದೊಡ್ಡ ಬದಲಾವಣೆ ಕಾಣಲಿ ನಿಮ್ಮಿಂದ. ಅದೇ ಗಟ್ಟಿಯಾಗಿ ಹೇಳೋರು ಬೇಕಾಗಿತ್ತು, ಈಗ ನೀವು ಗಟ್ಟಿಯಾಗಿ ಹೇಳ್ತಾ ಇದ್ರಿ ಎಲ್ಲ ರೀತಿಯಲ್ಲೂ. ಒಬ್ಬೊಬ್ಬರೇ ಚೇಂಜ್ ಆದ್ರೂ ಮುಂದಕ್ಕೆ ಅವ್ರು ಇನ್ನೊಬ್ಬರನ್ನ ಬದಲಾವಣೆ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ ಮುಂದಕ್ಕೆ. ಬಾಲ್ಯ ಸಾಹಿತ್ಯ, ಎಲ್ಲರೂ ಬಾಲ್ಯವನ್ನ ನೋಡ್ಕೊಂಡು ಬಂದವ್ರೆ, ಎಲ್ಲರೂ ಒಂದು ಸಲ ಆ ಬಾಲ್ಯನ ತಿರುಗಿ ನೋಡ್ಬೇಕು ಅನ್ನೋದು. ಎಲ್ಲರಿಗೂ ಅದು ಇರೋದಿಲ್ಲ, ಎಲ್ಲ ಕೆಲವರಿಗೆ ಅಂಥವ್ರು ಈ ಥರದ ಲಿಟ್ರೇಚರಿಗೆ ಬರ್ತಾರೆ. ಅಲ್ಲ, ಓದ್ಕೊಳ್ಳೋರಿಗೆ ಎಲ್ಲರಿಗೂ ಓದೋದ್ರಲ್ಲೂ ಒಂದು ಚಾಯ್ಸ್ ಇರುತ್ತೆ. ಎಲ್ಲರೂ ಇದನ್ನ ಓದ್ಬೇಕಂತ ಏನು ಇರೋದಿಲ್ಲ. ಕೆಲವರಿಗೆ ಬಾಲ್ಯ ತುಂಬ ಕಾಡೋರೇ ಈ ಥರದ ಕಥೆಗಳನ್ನು ಓದ್ತಾರೆ, ಅದೇ ಅದೆಲ್ಲ ಇದೆ. ಅಲ್ಲ, ಆ ಒಂದು ಕಾನ್ಸೆಪ್ಟು ಇಲ್ಲ ಸರ್. ಬಾಲ್ಯ ಕಾಡ್ತಾ ಇದೆ ಅಂತ ಮಕ್ಕಳ ಪುಸ್ತಕ ಓದೋದು ಮಕ್ಕಳು ಮಾತ್ರ ಅಂತ ನಮ್ಮ ಮನಸ್ಸಿನಲ್ಲಿ ಇರೋ ತನಕ ನಾವು ಆ ಪುಸ್ತಕದ ಕಡೆ ಹೊರಡೋದಿಲ್ಲ. ಮುಂದೊಂದು ದಿನ ಅಂತ ಒಂದು ಸಾಹಿತ್ಯಕ್ಕೆ ಎಲ್ಲರೂ ಒಗ್ಗಿಕೊಳ್ಳುವಂಥದ್ದು. ಮತ್ತೆ ನೀವು ಹೇಳಿದ್ರಲ್ಲ, ಆರ್ಟ್ ಫಾರ್ಮ್ ಒಂದ್ ಕಡೆ ಆಗಬೇಕು, ಗುರುತಿಸ್ಬೇಕಿದೆನಾ ಅಂತ. ಅದು ಸರ್ಕಾರದ ಮಟ್ಟದಲ್ಲಿ ಆಗಬೇಕು ಬಹಳ ಮುಖ್ಯವಾಗಿ. ಅಲ್ಲೂ ಕೂಡ ನೀವು ಹೇಳಿದಾಗ ಅಕಾಡೆಮಿಗಳಲ್ಲೆಲ್ಲ ಯಾವ ಥರ ಪುಸ್ತಕಗಳನ್ನ ಆಯ್ಕೆ ಮಾಡ್ತಾರೆ ಅಂತ ನಿಮಗೆ ಗೊತ್ತು. ಮುಂದೆ ಆ ಥರ ಒಂದು ದಿನಗಳು ಬರಲಿ ಅಂತ ಆಶಿಸ್ತಾ ಧನ್ಯವಾದಗಳು ಸರ್.